ನೆನೆ ಸಂಜೆಯಿಂದ ಎಲ್ಲರನ್ನ ಪ್ರಮುಖವಾಗಿ ದೇಶದ ಯುವಕರನ್ನ ಅಯ್ಯೋ ಅನ್ನೋ ಪದದ ಜೊತೆಗೆ ಆಘಾತಕ್ಕೆ ತಂದಿರುವಂತಹ ಸುದ್ದಿ ಅಂದ್ರೆ ಅದು CJ ರಾಯ್ ಸೂಸೈಡ್ ಮಾಡ್ಕೊಂಡ್ರಂತೆ ಅನ್ನೋ ಸುದ್ದಿ. ನೋಡಿ, ಅದೊಂದು ಆಕ್ಸಿಡೆಂಟೋ ಅಥವಾ ಅನಾರೋಗ್ಯದ ಸಮಸ್ಯೆಯಿಂದಲೋ ಸಾವನ್ನಪ್ಪಿದ್ರೆ ಎಷ್ಟೊಂದು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಕೋಟಿ ಕೋಟಿ ದುಡಿಯೋದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೇಮು ಫೇಮಿನ ಜೊತೆಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಪಡೆದುಕೊಂಡು ಯೂತ್ಸ್ ಅವರ ಒಂದು ವಿಡಿಯೋ ನೋಡ್ಬಿಟ್ರೆ ನಾವು ಹಿಂಗೆ ಬದುಕಬೇಕಪ್ಪ, ನಾವು ಹಿಂಗಾಗಬೇಕಪ್ಪ ಅಂತ ಇನ್ಸ್ಪೈರ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾವುದೋ ಒಂದು ರೈಡಿಗೆ ಹೆದರಿದ್ರ? ನೆನ್ನೆ ಸಂಜೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಇದು. ಹಾಗಾದರೆ CJ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದು ಯಾಕೆ? ಏನು ಕಾರಣಗಳಿತ್ತು? ಮೇಲ್ನೋಟಕ್ಕೆ ನಾವು ನೀವೆಲ್ಲ ಹೆಂಗೆ ಮಾತಾಡ್ತೀವಿ ಅಂದರೆ ಅಯ್ಯೋ ಅಂಥದ್ದು ಏನು ಲಾಸ್ ಆಗಿಬಿಡ್ತಾಯಿತ್ತು, ಹೋದ್ರೋಗ್ಲೇ ಅವ್ರದ್ದು ಅರ್ಧಕ್ಕರ್ಧ ಆಸ್ತಿಯನ್ನು ಕೊಟ್ಟು ಇನ್ನೇನಾದ್ರು ಬಚಾವ್ ಆಗಿಬಿಡ್ಬೋದಿತ್ತಲ್ಲ, ನಾವು ನೀವು ಮಾತಾಡ್ಕೊಳ್ಳೋದೆ ಹಾಗೆ. ಬಟ್ ಇಂಟರ್ನಲ್ಲಿ ಹೆಂಗಿರುತ್ತೆ? ಓಕೆ, ಈಗ ಸಾವನ್ನಪ್ಪಿದ್ದಾರೆ, ವಾಟ್ ನೆಕ್ಸ್ಟ್? ತನಿಖೆಗಳು ಹೇಗಾಗುತ್ತೆ? ರೈಡಿಗೆ ಹೋದಂತಹ ಆಫೀಸರ್ಸ್ಗಳ ಮೇಲೆ ಆರೋಪ ಬರೋದು ತುಂಬ ರೇರ್ ಕೇಸ್ಗಳಲ್ಲಿ. ಇಲ್ಲಿ ಹಂಗಾಗಿದೆ.